ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಯಲ್ಲಾಪುರ ನನ್ನ ಅಮ್ಮನ ಮನೆಯಲ್ಲಿದ್ದೀನಿ. ಕೆಂಪು ದಾಸವಾಳದ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ನಮ್ಮಮ್ಮ. ವೆರಿ ಸ್ಪೆಷಲ್ ದಾಸವಾಳ ಹೆಬಿಸ್ಕಸ್, ರೆಡ್ ಹೆಬಿಸ್ಕಸ್ಸು. ಇದು ನಿಮ್ಗೆ ಗೊತ್ತಿದೆ, ಹೈ ಬಿ ಪಿ ಇದ್ದರೆ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಕೂದಲಿಗೆ ಚರ್ಮಕ್ಕೆ ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಇದನ್ನು ಭಾಳ ಉಪಯೋಗಿಸ್ತಾ ಇದ್ದರು. ಈಗ ನಮಗೆ ಪೇಟೆಯಲ್ಲಿ ಎಲ್ಲ ರೀತಿ ತರಕಾರಿ ಸಿಗೋದ್ರಿಂದ ಮನೆಯಲ್ಲಿ ನಾವು ಅದನ್ನು ಮಾಡೋದನ್ನು ಕಡಿಮೆ ಮಾಡಿದ್ದೀವಿ. ಇವತ್ತು ನಾವು ಎಲ್ಲವನ್ನು ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಕೆಂಪು ದಾಸವಾಳ ಹೂವಿನ ಪಲ್ಯವನ್ನು ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಾವಿವಾಗ ಮನೆಯಲ್ಲೇ ಬೆಳೆದ ಕೆಂಪು ದಾಸವಾಳ ಹೂವನ್ನು ಕೊಯ್ಕೊತಾ ಇದ್ದೀವಿ. ಮನೆಯ ತೋಟದಲ್ಲೇ ಬೆಳೆದಿದ್ದು ಈ ದಾಸವಾಳ ಗಿಡವನ್ನು ನೀವು ನೋಡಿರ್ತೀರಿ. ನ್ಯಾಚುರಲ್, ಇದು ಯಾವುದೇ ಹೈಬ್ರಿಡ್ ಅಲ್ಲ. ಇಲ್ಲಿ ಹಸಿಮೆಣಸನ್ನು ಕೂಡ ಮನೆಯಲ್ಲೇ ಬೆಳೆದಿದ್ದನ್ನು ನಾವು ಕೊಯ್ಕೊತಾ ಇದ್ದೀವಿ. ಕರಿಬೇವಿನ ಎಲೆ, ಇದನ್ನು ಕೂಡ ಮನೆಯಲ್ಲೇ ಇರೋದನ್ನು ನಾವು ಚಿಟ್ಕೊತಾ ಇದ್ದೀವಿ. ಆಮೇಲೆ ಲೆಮನನ್ನು, ಲಿಂಬುವನ್ನು ಕೊಯ್ಕೊತಾ ಇದ್ದೀವಿ. ದಾಸವಾಳವನ್ನು ನೀರಲ್ಲಿ ಹಾಕಿ ಅದನ್ನು ಹಿಂಡಿ ನೀರಿಲ್ಲದಂತೆ ತೆಗೆದಿಟ್ಕೊತಾ ಇದ್ದೀವಿ. ನೋಡಿ, ನೀರಿನ ಪಸೆ ಒಂದು ಸ್ವಲ್ಪನೂ ಇರಬಾರ್ದು. ಆಮೇಲೆ ಸಣ್ಣದಾಗಿ ಇದನ್ನು ಹೆಚ್ಕೊತಾ ಇದ್ದೀವಿ. 2 ಉಳ್ಳಾಗಡ್ಡೆಯನ್ನು ಹಚ್ಚಿಟ್ಕೊಂಡಿದ್ದೀವಿ. ಸ್ವಲ್ಪ ಕೊಬ್ಬರಿ ತುರಿ, ಆಮೇಲೆ ನಾವು ಮೊದಲು ತೋರಿಸಿದಂತೆ ಹಸಿಮೆಣಸು, ಕರಿಬೇವಿನ ಎಲೆ, ಒಂದು ಸ್ವಲ್ಪ ಲಿಂಬು ರಸ ಮತ್ತು ಉದ್ದಿನಬೇಳೆ. ನಂತರ ಈಗ ರೆಡಿ ಮಾಡ್ಕೊತಾ ಇದ್ದೀವಿ. ಬಾಣಲೆಗೆ ಒಂದು 2 ಚಮಚ ಮನೆಯಲ್ಲೇ ಮಾಡಿದಂಥ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀವಿ. ನಂತರ ಅದು ಫುಲ್ ಕಾದ ನಂತರ ನಾವಿವಾಗ ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಕಾದಿದೆ. ಈಗ ಸಾಸಿವೆಯನ್ನು ನಾವು ಹಾಕ್ಕೊಳ್ಳೋಣ. ಸಾಸಿವೆ ನೋಡಿ ಚಟಪಟ ಅನ್ನತ್ತಲ್ಲ. ಆಮೇಲೆ ಉದ್ದಿನಬೇಳೆ ಹಾಕಿದ್ದೀವಿ. ಆಮೇಲೆ ಒಣಮೆಣಸನ್ನು 2 ತುಂಡು ಮಾಡಿ ಹಾಕಿದ್ದೀವಿ. ಈಗ ಕರಿಬೇವು ಮತ್ತು ಹಸಿಮೆಣಸು ತುಂಬ ನೋಡಿ ಹಿಂಗೆ ಘಮ್ಮ ಅಂತ ಇದೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದು ಫ್ರೈ ಆಗಬೇಕು, ಹಾಗೆ ಕತ್ತು ಹೋಗಬಾರ್ದು. ನಂತರ ಇಂಗನ್ನು ಹಾಕ್ಕೊತಾ ಇದ್ದೀವಿ. ಪುಡಿ ಇಂಗಲ್ಲ, ಸ್ವಲ್ಪ ಗಟ್ಟಿ ಇಂಗನ್ನು. ಆಮೇಲೆ ಅರಿಶಿನ, ಆ್ಯಂಟಿಸೆಪ್ಟಿಕ್, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕೊಬ್ಬರಿ ಕಾಯಿ ತುರಿಗೆ ಹಾಕ್ಕೊಂಡ್ವಿ, ಆ್ಯಡ್ ಮಾಡಿಕೊಂಡ್ವಿ ಎಲ್ಲದನ್ನು. ಅದನ್ನ ಆ್ಯಡ್ ಮಾಡ್ಕೊಂಡೀಗ ಲಿಂಬು ರಸ ಕೂಡ ಅದಕ್ಕೆ ಹಾಕ್ಕೊಂಡ್ವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಈಗ ಇದನ್ನೇನು ಮಾಡ್ತಿದ್ದೀವಿ, ಆ ಕ್ರಿಸ್ಪಿಯಾಗಿರುವಂಥ ಒಣಮೆಣಸನ್ನು ನುರಿದು ಈರುಳ್ಳಿ ಮತ್ತು ನಾವು ಆಲ್ರೆಡಿ ಹೆಚ್ಚಿಟ್ಕೊಂಡಂಥ ಕೆಂಪು ದಾಸವಾಳವನ್ನು ಮಿಕ್ಸ್ ಮಾಡ್ಕೊತಾ ಕಲಿಸ್ತಾ ಇದ್ದೀವಿ. ಈಗ ನೋಡಿ, ಆ ದಾಸವಾಳ ಹೂವಿನ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀವಿ. ತುಂಬ ರುಚಿಕಟ್ಟಾದ ಪಲ್ಯ ರೆಡಿ ಇರುತ್ತೆ. ನೀವು ಇದನ್ನು ತಪ್ಪದೇ ಮಾಡಿ ನೋಡಿ. ಇದರ ರುಚಿಯನ್ನು ಸವಿದು ನೆಕ್ಸ್ಟ್ ಹೇಳ್ರಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ನೋಡಿ ಇದ್ರ ಜೊತೆಗೆ ಇಷ್ಟು ವೆರೈಟಿ ಊಟ ಇವತ್ತು ನಂದು ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಬಾಯ್, ಟೇಕ್ ಕೇರ್.